ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಕಂಪ್ಯೂಟರ್ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ? ಅಂದರೆ ಇಲ್ಲಿ MS ವರ್ಡ್ನಲ್ಲಿ ಓಕೆ, ಸೊ ಇಲ್ಲಿ ಕಾಗುಣಿತ ಅಂದರೆ ಈಗ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು, ಓಕೆ, ಸೊ ಈ ಒಂದು ಚೆಕಿಂಗ್ ಸಲುವಾಗಿ ಯಾವ ಒಂದು ಫಂಕ್ಷನ್ ಕೀ, ಕಾರ್ಯಕಾರಿ ಕೀಲಿ ಅಂದ್ರೇನು, ಫಂಕ್ಷನ್ ಕೀಸ್, ಯಾವ ಒಂದು ಫಂಕ್ಷನ್ ಕೀಯನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ F7 ಅನ್ನುವ ಕೀಯಿಂದ ನಾವು ಸ್ಪೆಲ್ಲಿಂಗ್ ಚೆಕ್ಕನ್ನು ಮಾಡ್ಬೋದು, ಅಥವಾ ಕನ್ನಡದಲ್ಲಿ ಹೇಳಬೇಕಾದ್ರೆ ಕಾಗುಣಿತ ಪರಿಶೀಲನೆ. ಓಕೆ, ನೆಕ್ಸ್ಟ್ ಆಮೇಲೆ MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಅಂದರೆ ರಿಪೀಟೆಡ್ ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುತ್ತಾರೆ? ಅಂದರೆ ರಿಪೀಟೆಡ್ ಕೆಲಸಗಳನ್ನು, ಸಣ್ಣ ಪ್ರೋಗ್ರಾಮ್ಗಳನ್ನು ನಾವು ಬಳಸ್ತೀವಿ, ಅಂದರೆ ಈ ಒಂದು ಪುನರಾವರ್ತಿತ ಕೆಲಸ ಮಾಡಲಿಕ್ಕೆ. ಸೊ ಆ ಒಂದು ಪ್ರೋಗ್ರಾಮ್ಗಳನ್ನು ನಾವು ಮ್ಯಾಕ್ರೋಸ್ ಅಂತ ಕರಿತೀವಿ. ಓಕೆ, ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು? ಅಂದರೆ ಸ್ಮರಣೆ ಅಂದರೆ ಏನು? ವಿಚ್ ಇಸ್ ದ ಫಾಸ್ಟೆಸ್ಟ್ ಮೆಮರಿ ಇನ್ ದ ಕಂಪ್ಯೂಟರ್? ಮೆಮರಿ. ಈಗ ಮೆಮರಿ ಅಂದ ಕೂಡಲೇ ರ್ಯಾಮ, ರಾಮ, ಹಾರ್ಡ್ ಡಿಸ್ಕ್ ಎಲ್ಲ ಬರ್ತಾವೆ. ಬಟ್ ಅದರಲ್ಲಿ ಎಲ್ಲಕ್ಕಿಂತ ಫಾಸ್ಟ್ ಕೆಶೆ ಮೆಮ್ರಿ, ಇದು ಎಲ್ಲಕ್ಕಿಂತ ಫಾಸ್ಟ್. ಆಮೇಲೆ ADSLನ ವಿಸ್ತೃತ ರೂಪ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್, ಇದು ಕರೆಕ್ಟ್ ಆಗುತ್ತಾ? ಇವೆಲ್ಲ ನಿಮಗೆ ಬಾಯಟ್ಟಿರಬೇಕು. ಸಾಮಾನ್ಯವಾಗಿ DVDಯ ಶೇಖರಣಾ ಸಾಮರ್ಥ್ಯ, ಈಗ DVD ಅಂತ ಗೊತ್ತು ನಿಮಗೆ, DVD, CD ಅಂದರೆ ಏನು? ಕಾಂಪ್ಯಾಕ್ಟ್ ಡಿಸ್ಕ್. DVD ಅಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಸೊ ಇವೆಲ್ಲ ಲಾಂಗ್ ಫಾರ್ಮ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಈ DVDದು ಸ್ಟೋರೇಜ್ ಕೆಪಾಸಿಟಿ ಎಷ್ಟು? DVD ಇದು 4.7 GB. ಮುಂಚೆ ಈ ಒಂದು ಮೆಮ್ರಿ ಕಾರ್ಡು, ಮೊಬೈಲ್ಗಳ ಒಂದು ಟೆಕ್ನಾಲಜಿ ಬರೋಕ್ಕಿಂತ ಮುಂಚೆ ಅನ್ನೋಕ್ಕಿಂತ ಒಂದು 2010 ಮುಂಚೆ ಎಲ್ಲ ಬರೀ DVD CD ಮೇಲೇ ಇರ್ತಿತ್ತು. ಅಂದರೆ ಈಗ ಫಾರ್ ಎಕ್ಸಾಂಪಲು, ಈಗ ಮೂವೀಸ್ಗಳಿದ್ದಾವೆ, ಈಗ ಕನ್ನಡ ಮೂವೀಸ್ಗಳೆಲ್ಲ ಏನು ಮಾಡ್ತಾರೆ, ಈಗೆಲ್ಲ ಇಂಟರ್ನೆಟ್ ಮುಖಾಂತರ, ಥಿಯೇಟರು, ಇವೆಲ್ಲ ಈ ಮುಖಾಂತರ ಏನಪ್ಪ ವೀಕ್ಷಿಸ್ತಾರೆ. ಬಟ್ ಅವಾಗೇನಿತ್ತು, ಮುಂಚೆ ಥಿಯೇಟ್ರು ಇದ್ದು, ಬಟ್ ಈ DVD CDಗಳ ಮುಖಾಂತರ ಆ ಒಂದು ಫಿಲ್ಮ್ಗಳನ್ನು ಏನಪ್ಪ ನೋಡ್ತಾ ಇದ್ದರು, ಅಥವಾ ಫಿಲ್ಮ್ಗಾಗಲಿ ಅಥವಾ ಈಗ ವಿಡಿಯೋ ರೆಕಾರ್ಡಿಂಗು. ಓಕೆ, ಸೊ ಆ ಒಂದು CD ಮುಖಾಂತರ. ಈಗೇನಿಲ್ಲ, ಜಸ್ಟ್ ಚಿಪ್ ಅಂದರೆ ಏನು? ಈ ಒಂದು SD ಕಾರ್ಡು, ಯಾವುದಾದ್ರೂ ಒಂದು ಪೆನ್ ಡ್ರೈವ್, ಸೊ ಇಂಥ ಮುಂತಾದ ಒಂದು ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಂದ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ OS. ಆಪ್ರೇಟಿಂಗ್ ಸಿಸ್ಟಮ್ ಇದೊಂದು ಏನಪ್ಪ? ಸಿಸ್ಟಮ್ ಸಾಫ್ಟ್ವೇರ್. ಇದಕ್ಕೆ ಫಾರ್ ಎಕ್ಸಾಂಪಲ್ ಅಂದರೆ ಮ್ಯಾಕ್ OS ಆಗುತ್ತಾ, ಆ್ಯಂಡ್ರಾಯ್ಡ್ ಆಗುತ್ತಾ, ಆಮೇಲೆ ವಿಂಡೋಸ್ ಆಗುತ್ತಾ, ವಿಂಡೋಸ್ ಅದರಂತೆ ಲಿನಕ್ಸ್. ಓಕೆ, ಹೀಗೆ ಹಲವಾರು ನಾವು ಸಿಸ್ಟಮ್ ಸಾಫ್ಟ್ವೇರನ್ನು ನೋಡ್ಬೋದು. ಈ ಅಂಚೆಯ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ. ಈ ಅಂಚೆ ಅಂದ್ರೇನು? ಇಮೇಲ್ನಲ್ಲೇ ಇಲ್ಲಿ ಕೆಳಗೆ ಕೊಟ್ಟಂಥ ಯಾವ ಒಂದು ಚಿಹ್ನೆಯನ್ನು ನಾವು ಬಳಸೋದಿಲ್ಲ. ನೋಡಿ, ಇಮೇಲಲ್ಲಿ ಈ ಲೆಟರ್ಸನ್ನು ಯೂಸ್ ಮಾಡ್ಬೋದು. .xyz@gmail.com. ಸೊ ಅಂಡರ್ಸ್ಕೋರ್, ಇದು ಅಂಡರ್ಸ್ಕೋರ್ ಈ ರೀತಿ ಯೂಸ್ ಮಾಡ್ಬೋದು. ಅಂತರೂ ಬೇಕೇ ಬೇಕು. ಆಮೇಲೆ ಡಾಟ್ ಯೂಸ್ ಮಾಡ್ಬೋದು. ಬಟ್ ಖಾಲಿ ಜಾಗ, ಸ್ಪೇಸ್ ಇದನ್ನು ಯೂಸ್ ಮಾಡೋಂಗಿಲ್ಲ. ಓಕೆ, ಇಮೇಲ್ನಲ್ಲಿ ಎಲ್ಲ ಬರ್ತಾವೆ, ಕರೆ ಸ್ಪೇಸ್ ಬರೋಂಗಿಲ್ಲ. ಅರ್ಥ ಆಯ್ತಾ?
MS ಪವರ್ ಪಾಯಿಂಟ್ನಲ್ಲಿ ಸೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀಗಳು. ಸ್ಲೈಡ್ ಶೋನ ನಿಲ್ಲಿಸಲು ಎಸ್ಕೇಪನ್ನು ಯೂಸ್ ಮಾಡ್ತೀವಿ. ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀಗಳು. ಈಗ ಒಂದು ಪ್ರೋಗ್ರಾಮ್ ಇರುತ್ತೆ, ಆ ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದು ಪ್ರೋಗ್ರಾಮ್ಗೆ ಶಿಫ್ಟ್ ಆಗಬೇಕಂದ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನೀವು Alt+Tab ಯೂಸ್ ಮಾಡ್ಬೋದು. Alt+Tab. ಅಲ್ಟ್ ಅಂದ್ರೇನು? ಅಲ್ಟರ್ನೇಟ್ ಅಂತ ಬರುತ್ತೆ. ಓಕೆ, Alt+Tab. ಕೆಳಗಿನವುಗಳಲ್ಲಿ ಯಾವುದೋ ಔಟ್ಪುಟ್ ಡಿವೈಸ್ ಅಲ್ಲ. ಈಗ ಔಟ್ಪುಟ್ ಡಿವೈಸ್ ಅಂದ್ರೇನು? ಡೇಟಾ ಔಟ್ಪುಟ್ ಆಗಿ ಕೊಡೋದು, ಅಂದರೆ ಒಂದು ರಿಪೋರ್ಟು ಅದನ್ನು ಕೊಡೋದು. ಇನ್ಪುಟ್ ಅಂದ್ರೇನು? ಡೇಟಾ ಇನ್ ಮಾಡೋದು ಡಿವೈಸ್ಗೆ, ಹೌದಾ? ಔಟ್ಪುಟ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟರ್ ಅಥವಾ ಜೆರಾಕ್ಸ್ ಮಷೀನ್, ಸ್ಕ್ಯಾನರ್. ಇದು ಸ್ಕ್ಯಾನರ್ ಏನಾಗುತ್ತೆ? ಇದು ಇನ್ಪುಟ್ ಆಗುತ್ತೆ. ಇದು ಅದಕ್ಕೆ ಔಟ್ಪುಟ್ ಡಿವೈಸ್ ಆಗೋದಿಲ್ಲ. ಯಾಕೆ? ಸ್ಕ್ಯಾನರ್ ಏನು ಮಾಡ್ತದ? ಈಗ ಸ್ಕ್ಯಾನರ್ ಇರುತ್ತೆ. ಸೊ ಈಗ ಒಂದು ಡಾಕ್ಯುಮೆಂಟ್ ಇದೆ. ಓಕೆ, ಆ ಒಂದು ಡಾಕ್ಯುಮೆಂಟನ್ನು ನೀವು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ? ಡೇಟಾ ರೀಡ್ ಆಗುತ್ತೆ, ಅಂದರೆ ನಾವು ಡೇಟಾ ಕೊಟ್ಟಂಗೆ ಆಗುತ್ತೆ. ಸೊ ಇದು ಇನ್ಪುಟ್ ಆಗುತ್ತೆ, ಔಟ್ಪುಟ್ ಆಗೋದಿಲ್ಲ. ಅದರಂತೆ ಇಲ್ಲಿ LCD ನೋಡ್ಬೋದು. LCD ಇದೇನು? ಔಟ್ಪುಟ್ ಡಿವೈಸ್. ಪ್ರಿಂಟರು ಔಟ್ಪುಟ್ ಡಿವೈಸ್. ಪ್ಲಾಟರ್ ಇದು ಔಟ್ಪುಟ್ ಡಿವೈಸ್. ಓಕೆ, ಆಮೇಲೆ ENIAC ಅನ್ನೋ ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ENIAC ಇದೊಂದು ಓಲ್ಡೆಸ್ಟ್ ಒಂದು ಕಂಪ್ಯೂಟರ್ ಆಗಿದ್ದು, ಸೊ ಇದು ನಿರ್ವಾತ ನಳಿಕೆಗಳನ್ನು, ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ ನೋಡಿ, ಅಂದರೆ ಇದು ಫಸ್ಟ್ ಜನ್ರೇಷನಲ್ಲಿ ಬರ್ತಾವೆ. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಇವೆಲ್ಲ ವ್ಯಾಕ್ಯೂಮ್ ಟ್ಯೂಬ್ಸಿಂದ ಅದನ್ನು ತಯಾರು ಮಾಡಿದ್ರು. MS ಎಕ್ಸೆಲ್ನಲ್ಲೇ ಮತ್ತು ಘಟಕಾಂಶಗಳ ಗರಿಷ್ಠ ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ. ಅಂದರೆ ಈಗ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಕಂಡುಹಿಡಲಿಕ್ಕೆ, ಮ್ಯಾಕ್ಸಿಮಮ್ ಆಫ್. ಈಗ ಒಂದು 10 ಡೇಟಾಸ್ ಅದಾವೆ ತಿಳ್ಕೊಳ್ಳಿ. A1 ಆಫ್, ಓಕೆ, ಇದು ಕೋಲನ್ ಬರುತ್ತಾ. ಈಗ B3 B4. ಓಕೆ, ನಾವು ಒಂದು ಕೋಲನ್ ಮುಖಾಂತರ ಇದನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಮ್ಯಾಕ್ಸ್ ಈಕ್ವಲ್ ಟು ಬರಲ್ಲ, ಮ್ಯಾಕ್ಸ್ ಆಫ್ A1.P3. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ನೋಡಿ, ಎಲ್ಲರಿಗೆ ಪರಮ್ ಅಂತ ಗೊತ್ತು, ಬಟ್ ಅದು 4000 6000 8000 ಪರಮ್ 8000. ಇದು ಮೊದಲ ಭಾರತದ ಸೂಪರ್ ಕಂಪ್ಯೂಟರ್. ಆಪ್ಷನ್ ಸಿ ಕರೆಕ್ಟ್. ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ? ಇದಂತೂ ಸಿಂಪಲ್, ನೀವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ತೀರ. ಗೂಗಲ್ ಕ್ರೋಮ್ ಇದೇನಿದೆಯಪ್ಪ? ಬ್ರೌಸಿಂಗ್ ಯೂಸ್ ಮಾಡಲಿಕ್ಕೆ ನಾವು ಮಾಡ್ತೀವಿ, ಬ್ರೌಸ್ ಮಾಡಲಿಕ್ಕೆ. ಸೊ ಅದಕ್ಕೆ ವೆಬ್ ಬ್ರೌಸರ್. ಇದು ಕನ್ನಡದಲ್ಲಿ ಜಾಲದರ್ಶಕ ಅಂತಾರೆ, ಬಟ್ ನಮಗೆ ನಾವು ವೆಬ್ ಬ್ರೌಸರ್ ಅಂತ ನೆನಪಿಟ್ಕೋಬೋದು. ನೋಟ್ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ. ನೋಟ್ಪ್ಯಾಡಲ್ಲಿ ಟೆಕ್ಸ್ಟ್ ಅಲೈನ್ಮೆಂಟ್ಗಳು ಬರೋದಿಲ್ಲ. ಪೇಜ್ ಸೆಟಪ್ ಬರುತ್ತೆ, ಪದ ಸುತ್ತು ಬರುತ್ತೆ, ಫಾಂಟ್ ಬರ್ತದೆ, ಬಟ್ ಇದು ಬರೋದಿಲ್ಲ. IP ವಿಳಾಸವು ಪ್ರಸ್ತುತದಲ್ಲಿ ನೋಡ್ರಿ, IP ಈ ಥರ ಒಂದು ಅಡ್ರೆಸ್, IP ಅಡ್ರೆಸ್ ಅಂತ ಏನಂತೀವಲ್ಲ, ಸೊ ಇದರ ಒಂದು ಸೈಜ್ ಎಷ್ಟಪ್ಪ ಅಂತಂದ್ರೆ ಓನ್ಲಿ 4 bytes. ಓಕೆ, 4. IP ಅಂದ್ರೇನು? ಇಂಟರ್ನೆಟ್ ಪ್ರೋಟೋಕಾಲ್. HTMLನ
ವಿಸ್ತೃತ ರೂಪ. HTML. HTML ಅಂದರೆ ಏನು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಡ್ರಾಪ್ ಕ್ಯಾಪ್ ಎಂದರೆ, ಡ್ರಾಪ್ ಕ್ಯಾಪ್ ಅಂದರೆ ಪ್ಯಾರಾಗ್ರಾಫ್ನ ಪ್ರಾರಂಭ ಅಥವಾ ಮಾರ್ಜಿನ್ನಲ್ಲಿ ಒಂದು ಕ್ಯಾಪಿಟಲ್ ಅಕ್ಷರಗಳನ್ನು ಸೃಷ್ಟಿಸುವುದು, ಇದು ಡ್ರಾಪ್ ಕ್ಯಾಪ್. ಸಿ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಸಿ ಲ್ಯಾಂಗ್ವೇಜ್ ಅಂತ ಅಂತೀವಿ ನಾವು. ಸಿ ಲ್ಯಾಂಗ್ವೇಜ, C++ ಲ್ಯಾಂಗ್ವೇಜ, ಅದರಂತೆ ಜಾವಾ, ಪೈಥಾನ್, ಈ ರೀತಿ. ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಇನ್ನೊಂದು ಹೆಸರು ಕೊಡ್ತೀವಿ. ಈಗ ಏನಾದರೂ ಎರರ್ಸ್ ಬಂದಿರ್ತವೆ, ಎರರ್, ದೋಷ, ಇವುಗಳನ್ನು ಕರೆಕ್ಟಾಗಿ ಈ ಎರರ್ಗಳನ್ನು ತೆಗಿಬೇಕಂದ್ರೆ ನಾವು ಅದಕ್ಕೆ ಡಿಬಗ್ ಮಾಡಬೇಕು. ಬಗ್ಗಿಂಗ್ ಅಂತ ಅಂತೀವಿ. ಓಕೆ, ಸೊ ಅದು ಡಿಬಗ್ಗಿಂಗ್. ಸೊ ಡಿಬಗ್ ಮಾಡ್ತೀವಿ. ಓಕೆ, MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ಕಟ್ ಕೀ Ctrl+J. ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್, ಕಮರ್ಷಿಯಲ್ ಯೂಸ್ ಸಂಬಂಧ ಯೂನಿವ್ಯಾಕ್ ಇಸ್ ರೈಟ್. ಅದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟ್ಟನ್ನು ಒದಗಿಸುವ ಲಾಜಿಕ್ ಗೇಟ್ ಯಾವುದಂದರೆ XNOR. ವೆರಿ ಇಂಪಾರ್ಟೆಂಟ್, XNOR. ಲೇಸರ್ ಪ್ರಿಂಟರ್ನ ರೆಸಲ್ಯೂಷನನ್ನು ಯಾವ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ? DPI, ಡಾಟ್ ಪರ್ ಇಂಚ್. DPI ಅಂದರೆ ಏನು? ಡಾಟ್ ಪರ್ ಇಂಚ್. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಕಗಣಿತದ ಸಾಮರ್ಥ್ಯವಲ್ಲ? ನಕಲು ಮತ್ತು ಅಂಟಿಸಿ, ಇದು ಅಲ್ಲ. ಇವೆಲ್ಲ ಮಾಡ್ಬೋದು, ಬಟ್ ಇದು ಬರಲ್ಲ. ವ್ಯಾನ್ ಅಂದರೆ ಏನು? ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಆಮೇಲೆ ಮ್ಯಾನ್ ಅಂದರೆ ಮೆಟ್ರೋಪಾಲಿಟಿಷನ್ ಏರಿಯಾ ನೆಟ್ವರ್ಕ್. ಸಿಮ್ನ ಪೂರ್ಣ ವಿಸ್ತೃತ ರೂಪ. ಸಿಮ್ ಫಾರ್ಮ್ ಏನು? ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್. ಮ್ಯಾನ್ ನೋಡಿ, ಇಲ್ಲಿ ಕೇಳಿದ್ರು ನೋಡಿ. ಮ್ಯಾನ್ನ ಮುಖ್ಯ ಗುಣಲಕ್ಷಣಗಳು ನೋಡಿ. ಲ್ಯಾನ್ಗಿಂತ ಇದು ಹೆಚ್ಚು ಭೂಪ್ರದೇಶಗಳಲ್ಲಿ ವ್ಯಾಪಕವಾಗಿರ್ತದೆ. ಯಾಕೆಂದರೆ ಲ್ಯಾನ್ ಅಂದರೆ ಏನು? ಇದು ಲೋಕಲ್ ಏರಿಯಾ, ಲೋಕಲ್ ಅಷ್ಟೇ, ಒಂದೇ ನಿರ್ದಿಷ್ಟ ಸ್ಥಳದಲ್ಲಿ. ಬಟ್ ಮ್ಯಾನ್ ಅಂದರೆ ಏನು? ಮೆಟ್ರೋಪಾಲಿಟನ್ ಅಂದರೆ ಏನು? ದೊಡ್ಡ ಬೃಹತ್ ಆಕಾರದ ಸಿಟಿಗಳಲ್ಲಿ, ಸೊ ಹೆಚ್ಚಿನ ಭೂಪ್ರದೇಶಗಳಲ್ಲಿ ಇದು ವ್ಯಾಪಿಸಿರ್ತದೆ. ಓಕೆ, ಕಾರ್ಯವೇಗವು ಲ್ಯಾನ್ಗಿಂತ ತುಂಬ ಸಮೀಪವಿರ್ತದೆ. ಒಂದು ನಗರದಲ್ಲಿ ಅಂತರ್ ಸಂಪರ್ಕಗಳನ್ನು ಸ್ಥಾಪಿಸಲಾಗ್ತದೆ. ಸೊ ಮೇಲಿನ ಎಲ್ಲವೂ ಸರಿಯಾಗ್ತವೆ. ರ್ಯಾಮ್ ಅಂದರೆ ಏನು? ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ, ಬಟ್ ಇಟ್ ಈಸ್ ಅ ವೊಲಟೈಲ್ ಮೆಮ್ರಿ. ನಾವು ಇದನ್ನು ವೊಲಟೈಲ್ ಮೆಮ್ರಿ ಅಂತಲೂ ಕರಿತೀವಿ. ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತೆ ಪುಷ್ ಆ್ಯಂಡ್ ಪುಲ್ ಸರ್ವಿಸಸ್ ಎಂಬ ಪದಗಳನ್ನು ಸಾಮಾನ್ಯವಾಗಿ ಈ ಕೆಳಗಿನ ಯಾವುದರಲ್ಲಿ ಬಳಸಲಾಗುತ್ತದೆ? ಪುಷ್ ಆ್ಯಂಡ್ ಪುಲ್ ಸರ್ವಿಸಸ್ ಅಂದರೆ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್. ಸೊ ಇದು ಪುಷ್ ಆ್ಯಂಡ್ ಪುಲ್ ಸರ್ವಿಸಸ್. ಓಕೆ, ಸೊ ಫ್ರೆಂಡ್ಸ್, ಇವಿಷ್ಟು ಕೆಲವೊಂದು ಮಹತ್ವದ ಕಂಪ್ಯೂಟರ್ ಕ್ವಶನ್ಗಳಾಗಿದ್ದವು. ಮತ್ತು ಮುಂದಿನ ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ನೋಡೋಣ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.